ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ವೇಳೆ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗತ್ತೆ. ದೇವ್ರನ್ನ ನಂಬಿರೋಳು ನಾನು. ದೇವರು ಸತ್ಯನ ಗೆಲ್ಲಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಂದ್ರೆ ನನ್ನ ಅಕ್ಕನ ಸಾವಿಗೆ ಮಾಧವ ಕಾರಣ ಅನ್ನೋದು ಸುಳ್ಳು ಅಂತೀರಾ? ಗೊತ್ತಿಲ್ಲ, ಆದ್ರೆ ಮಾಧವ್ ಅವರು ಯಾವ ತಪ್ಪು ಮಾಡಿಲ್ಲ ಅಂತ ನನಗನ್ನಿಸ್ತಿದೆ. ಹಾಗೇನೆ ಯಾವುದೇ ಕಾರಣಕ್ಕೂ ನಾನು ಮಾಧವ್ ಅವ್ರನ್ನ ಬಿಟ್ಟು ಹೋಗಲ್ಲ. ಹಾಗಂತ ಯಾರೋ ಮಾಡಿರೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಮಕ್ಕಳು ಬಾಳಿ ಬದುಕಬೇಕಾಗಿರೋ ಮನೆ ಇದು. ಈ ಮನೆನ ನಾನು ಕಾಪಾಡ್ಕೋತೀನಿ. ನಂಬಿಕೆನೇ ದೇವರು ಅಂತ ಹೇಳ್ತಾರೆ. ಈ ಮನೆಯವರೆಲ್ಲ ನಿಮ್ಮನ್ನ ದೇವತೆ ಅಂತ ನಂಬಿದ್ದಾರೆ. ಆ ನಂಬಿಕೆಗೆ ದ್ರೋಹ ಆಗಬಾರ್ದು. ಮಕ್ಕಳ ಪ್ರೀತಿಗೆ ಬೆಲೆ ಕೊಡಿ. ಅಂದ್ರೆ ನಾನು ಈ ಮನೆಯವ್ರಿಗೇನು ಮಾಡಬಾರ್ದು ಅಂತನಾ? ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೆ ಸೇಡು ತೀರಿಸ್ಕೊಳ್ಳೋಕೆ. ಈ ನಿನ್ನ ಬಣ್ಣದ ಮಾತುಗಳು ನನ್ನನ್ನು ಬದಲಾಯಿಸುತ್ತೆ ಅಂತ ಅಂದ್ಕೋಬೇಡ. ಈ ಮನೇಲಿರೋರು ಯಾರ ಜೀವನೂ ನಾನು ಉಳಿಸಲ್ಲ. ಈ ಮನೆ ಸ್ಮಶಾನ ಆದ್ಮೇಲೆ ನನಗೆ ಸಮಾಧಾನ. ನಿಮ್ಮ ಜೀವ ಉಳಿಬೇಕು ಅಂದ್ರೆ ನಿಮ್ಗಿರೋದು ಒಂದೇ ಆಯ್ಕೆ. ಈ ಮನೇನ ಬಿಟ್ಟು ಮಾಧವನ್ನ ಬಿಟ್ಟು ತೊಲಗ್ಬಿಡಿ. ಕಡೆ ಪಕ್ಷ ನಿಮ್ಮ ಪ್ರಾಣನಾದ್ರೂ ಉಳಿಸ್ಕೊಳ್ಳಿ. ನನ್ನ ಪ್ರಾಣ ಹೋದ್ರೂ ಸರಿ, ನಾನು ಈ ಮನೆ ಬಿಟ್ಟು ಹೋಗಲ್ಲ. ಸಾವೇ ನಿಮ್ ಎದುರು ನಿಂತಿದ್ರು ಎಂತ ಬಂಡ ಧೈರ್ಯ ನಿಮ್ಗೆ? ಸಾವನ್ ಗೆದ್ದೋರು ಈ ಭೂಮಿ ಮೇಲೆ ಯಾರೂ ಇಲ್ಲ. ನನ್ನ ಎದುರಿಗೆ ಸಾವು ನಿಂತಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಆದ್ರೆ ಆ ಸಾವು ನಿಮ್ಮ ಹಿಂದೆನೇ ಇರ್ಬೋದು. ಅದು ನಿಮಗೆ ಗೊತ್ತಿಲ್ಲದೇನೆ ಇರ್ಬೋದು. ನಾನಾಗಲಿ ನೀವಾಗಲಿ ಯಾರೂ ಇಲ್ಲಿ ಶಾಶ್ವತ ಅಲ್ಲ. ಸತ್ಯ ಒಂದೇ ಶಾಶ್ವತ. ಸತ್ಯ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಾನು ಹೇಳಿದ್ದೆ ಸತ್ಯ, ನಿನ್ನಿಂದ ಅಲ್ಲ. ಆ ಬ್ರಹ್ಮನೇ ಇಳಿದು ಬಂದ್ರು ಈ ಮನೆ ಸಾವನ್ನ ತಪ್ಸಕ್ಕಾಗಲ್ಲ. ಈ ಮನೆಯವರೆಲ್ಲರೂ ನರಳಿ ನರಳಿ ಸಾಯ್ತಾರೆ. ಅಂಥ ಭ್ರಮೇಲೇನಾದರೂ ನೀನಿದ್ರೆ ಆ ನರಳಾಟ ಒದ್ದಾಟ ಎಲ್ಲ ನಿನ್ನ ಪಾಲಿಗಷ್ಟೇ ಇರುತ್ತೆ. ಇದು ಎಚ್ಚರಿಕೆ ಅಲ್ಲ. ನಿನ್ನ ಅಕ್ಕನ ಸ್ಥಾನದಲ್ಲಿ ನಿಂತು ನಾನು ಹೇಳ್ತಾ ಇರೋ ಬುದ್ಧಿ ಮಾತು. ಸಾಧ್ಯವಾದರೆ ಬದಲಾಗು, ಇಲ್ಲಾಂದ್ರೆ ಬದುಕೆ ಶಿಕ್ಷೆ ಕೊಟ್ಟು ಬದಲಾಯಿಸುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.